ನೀವು ಈ ವಿಡಿಯೋ ಲಾಸ್ಟಲ್ಲಿ ಮಾಡ್ತಿರೋದು ಏನಕ್ಕಂದ್ರೆ ಪ್ರೋಟೀನ್ ಪೌಡರ್ ಮಾಡಿದೆ ಹೆಂಗೆ ಅಂತ ಆಗ ಇನ್ನೊಬ್ಬ ನನ್ನ ಫ್ರೆಂಡ್ ಬರ್ತಾನೆ, ಯುವರಾಜ್ ಸಿಂಗ್. ಫಸ್ಟ್ ಟೈಮ್ ಈ ವಿಡಿಯೋದಲ್ಲಿ ಬರ್ತಾನೆ. ಸೊ ವಾಟ್ಸಪ್ ಗಾಯ್ಸ್, ಮತ್ತೆ ಬೆಳಗ್ಗೆ ಎದ್ದು ಇವತ್ತು ರೆಡಿಯಾಗಿ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಜಿಮ್ಮಿಂದ ಬಂದಮೇಲೆ ಮತ್ತೆ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ಜಿಮ್ಮಿಗೆ ಹೋಗ್ತೀನಿ. ಸೊ ಗಾಯ್ಸ್, ಕೊನೆಗೂ ನಾನು ಹೇಳಿದ್ನಲ್ಲ, ನಾನು ಫ್ರೆಂಡು ಊರಿಗೆ ಹೋಗಿದ್ದ ಬರ್ತಾನೆ ಅಂತ. ಸೊ ಗಾಯ್ಸ್, ಇವತ್ತು ಜಿಮ್ ಮುಗಿಸ್ಕೊಂಡು ಹಾಲು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಮತ್ತೆ ಪ್ರೋಟೀನ್ ತೊಗೊಂಡು ಊಟ ಮಾಡಿ ತಿಂಡಿ. ಸೊ ಗಾಯ್ಸ್, ಮನೆಗೆ ಬಂದ ಮೇಲೆ ಇವತ್ತು ತಿಂಡಿ ಪ್ರಿಪೇರ್ ಮಾಡಿಕೊಂಡೆ. ತಿಂಡಿ ಇವತ್ತು ನಂದು ನಾರ್ಮಲ್ ಚಪಾತಿ ಅಲ್ಲ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಇದೆ. ಇವತ್ತು ಬಂದ್ಬಿಟ್ಟು ಓಟ್ಸ್ ಮೀಲ್ ಇದೆ. ಓಟ್ಸಿಗೆ ಸ್ವಲ್ಪ ನಾನು ಬಾದಾಮಿ ಮತ್ತು ಪಿಸ್ತಾ ಹಾಕಿದ್ದೀನಿ, ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಇವತ್ತು ಓಟ್ಸ್ ಮೀಲು. ಇವತ್ತು ಗುರುವಾರ ಅಲ್ವಾ ಇವತ್ತು, ಅದಕ್ಕೆ ಇವತ್ತು ಮೊಟ್ಟೆ ತಿನ್ನಂಗಿಲ್ಲ, ಅದಕ್ಕೋಸ್ಕರ ಓಟ್ಸ್ ಮೀಲ್ ತಿಂದಾದ್ಮೇಲೆ ಮತ್ತೆ ಕ್ರಿಕೆಟ್ ಕ್ಲಬ್ಬಿಗೆ ಹೋಗ್ತೀವಿ. ಸೊ ಗಾಯ್ಸ್, ಈಗ ಮತ್ತೆ ಮನೆಯಿಂದ ತಿಂಡಿ ಮತ್ತೆ ಕ್ಲಬ್ಬಿಗೆ ಕ್ರಿಕೆಟ್ ಆಡೋಕ್ಕೆ ಪ್ರತಿದಿನ ಇದೇ ನಮ್ಮ ಹತ್ರ ಸೈಕಲ್ ಆಗಿಬಿಟ್ಟಿದೆ ನೋಡಿ. ಹತ್ರ ಬೆಳಗ್ಗೆ ಹೋಗು, ಜಿಮ್ಮಿಗೆ ಹೋಗು, ತಿಂಡಿ ತಿನ್ನು, ಆಮೇಲೆ ಕ್ರಿಕೆಟ್ ಆಡೋ ಕ್ಲಬ್ಬಿಗೆ ಹೋಗು. ಆಲ್ರೆಡಿ ಮಕ್ಕಳು ಆಡ್ತಾವ್ರೆ, ಅವ್ರ ಹೋಗಿ ಜಾಯ್ನ್ ಆಗಿ ಇವತ್ತು ಕ್ರಿಕೆಟ್ ಆಡೋದು, ಹೊಸ ಮ್ಯಾಚ್ ಆಡೋದು. ಇವತ್ತು ಎಲ್ಲಕ್ಕಿಂತ ಮೇನಾಗಿ RCB ಮ್ಯಾಚ್ ಇದೆ ಇವತ್ತು. RCB GT ಎಲ್ಲಿ ನೋಡಬೇಕು ಮ್ಯಾಚ್ ನೋಡಬೇಕು. ಸೊ ಗಾಯ್ಸ್, ಈಗ ಮುಗೀತು ಕ್ರಿಕೆಟ್ ಆಡಿದ್ದು ಕ್ಲಬ್ಬಲ್ಲಿ. ಕ್ರೇಜಿ ಮ್ಯಾಚ್ ಇತ್ತು ಮಾತ್ರ. ಆ್ಯಕ್ಚುಲಿ ನಾವು 20 ಓವರ್ಸ್ ಗೇಮ್ ಆಡ್ತಿದ್ವಿ. ಬೆಳಗ್ಗೆ ಹೋಗಿದ್ದು ಆಡಿ ಮಧ್ಯಾಹ್ನ 3 ಗಂಟೆ ಆಗೋಗಿದೆ. 10 ಗಂಟೆಗೆ ಹೋಗಿದ್ದು ನಾವು, 10-11 ಗಂಟೆಗೆ ಹಂಗೆ. ಬಟ್ ಮ್ಯಾಚ್ ಸಕ್ಕದಾಗಿತ್ತು. ಸೊ ಇವತ್ತು ಹೆಂಗಿದ್ರು ಈಗ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಬರ್ತೀವಿ ಆಟಾಡೋಕ್ಕೆ. ಆಗ ಇನ್ನೊಬ್ಬ ನನ್ನ ಫ್ರೆಂಡ್ ಬರ್ತಾನೆ, ಯುವರಾಜ್ ಸಿಂಗ್. ಫಸ್ಟ್ ಟೈಮ್ ಈ ವಿಡಿಯೋದಲ್ಲಿ ಬರ್ತಾನೆ. ಬೆಳಗ್ಗೆ ಬಂದ ಹಂಗೆ ಹೊಲ್ಟೋದ, ಮಧ್ಯದಲ್ಲಿ ಮ್ಯಾಚ್ ಆಡ್ಬಿಟ್ಟು ಸುಸ್ತಾಯ್ತಂತೆ. ಹಂಗೆ ಹೋಗ್ಬೇಕಾದ್ರೆ ಜ್ಯೂಸ್ ಕುಡಿತಿದ್ವಿ. ನಂದು ನಂದು ವಾಟರ್ ಮಿಲನ್ನು, ಒಂದು ಇವತ್ತು ಲೆಮನ್ ಜ್ಯೂಸು. ಸೊ ಗೈಸ್, ಮನೆಗೆ ಬಂದಾಮೇಲೆ ಈಗ ಊಟ ಮಾಡ್ತಿದ್ದೀನಿ. ಊಟದಲ್ಲಿ ಇವತ್ತು ನನ್ನ ಫೇವ್ರೆಟ್ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ. ಸೊ ಗೈಸ್, ಕೊನೆಗೂ ನಾನು ಹೇಳಿದ್ನಲ್ಲ, ನಾನು ಫ್ರೆಂಡು ಊರಿಗೆ ಹೋಗಿದ್ದ ಬರ್ತಾನೆ ಅಂತ. ಸೊ ನೋಡಿ ಯುವರಾಜ್ ಸಿಂಗ್ ತಮ್ಮ. ಸೊ ಊರಿಗೆ ಹೋಗಿದ್ದ. ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದು, ಫುಲ್ ಫೋರ್ಸ್ ಮಾಡಿ ಮಾಡ್ತಿದ್ದೆ ಇವನು. ಸೊ ಈಗ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೀವಿ ಮತ್ತೆ ಕ್ಲಬ್ಬಿಗೆ. ಕ್ರಿಕೆಟ್ ಆಡಕ್ಕೆ ಆಮೇಲೆ ಇವತ್ತು ಮತ್ತೆ RCB ಮ್ಯಾಚ್ ಇದೆ. ಸೊ ಮಸ್ತ್ ಮಜಾ, ನೋಡೋಣ ಮುಂದೆ ಏನಾಗುತ್ತಂತ. ಸೊ ಗಾಯ್ಸ್, ಮನೆಗೆ ಬಂದಮೇಲೆ ಈಗ ಊಟ ಮಾಡಿದೆ ಸೇಮ್ ಅದೇ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ. ಈಗ ಸದ್ಯಕ್ಕೆ RCB ಮ್ಯಾಚ್ ನೋಡ್ತಿದ್ದೆ. ಬ್ಯಾಟಿಂಗ್ ಅಂತ ತುಂಬ ಕೆಡ್ದವ್ರದ್ದು, ಅಟ್ಲೀಸ್ಟ್ ಬಾಲಿಂಗ್ ಮೇಲೆ ಹೋಗ್ತಿರೋದು ಈಗ. ಸೊ ಬಟ್ ಈಗ ನಾನು ಈ ವಿಡಿಯೋ ಲಾಸ್ಟಲ್ಲಿ ಮಾಡ್ತಿರೋದು ಏನಕ್ಕಂದರೆ ಪ್ರೋಟೀನ್ ಪೌಡರ್ ಮಾಡಿದೆ ಹೆಂಗೆ ಅಂತ. ಮನೇಲಿ ಕೂತ್ಕೊಂಡು ಈಗ ಯಾರಿಗಾರ ಸುಸ್ತಾಗ್ತಿದೆ ಅಥವಾ ಲೈಕ್ ಬಾಡಿ ಮಾಡಬೇಕು, ಅದರ್ವೈಸ್ ನಾನು ಮಾನವಲ್ಲಿ ಎಕ್ಸರ್ಸೈಸ್ ಮಾಡಿಕೊಂಡು ನನಗೆ ಪ್ರೋಟೀನ್ ಬೇಕು ಅಂದರೆ ಈಗ ನಾನು ಪ್ರೋಟೀನ್ ಪೌಡರ್ ಹೆಂಗೆ ಹೇಳ್ಕೊಡ್ತೀನಿ, ಆ ಥರ ಮಾಡಬೇಕು ಅಂತ. ಆ ಥರ ನೀವು ಮನೇಲಿ ತೊಗೊಂಡು ಮಾಡಿಕೊಂಡ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಅನ್ಬೋದು. ನಿಮಗೆ ಬಾಡಿ ಸ್ಟ್ರೆಂತ್ ಆಗಿರುತ್ತೆ, ಎನರ್ಜಿ ಆಗಿರುತ್ತೆ, ಆ್ಯಂಡ್ ಫುಲ್ ಫಿಟ್ಟಾಗಿರ್ತಾರೆ ನೀವು. ಸೊ ಏನೇನು ಹಾಕಬೇಕು, ಏನೇನು ಮಾಡಬೇಕು ಅಂತ ಈ ಬ್ಲಾಗ್ ಪೂರ್ತಿ ನೋಡಿ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೊ ಫಸ್ಟು ಪ್ರೋಟೀನ್ ಮಾಡೋಕ್ಕೆ ಮುಖ್ಯವಾಗಿರೋದು ಮಕಾನ. ಎಷ್ಟು ಹಾಕೊಂಡ್ರು ಒಳ್ಳೆಯದೇನೆ, ಮಕಾನ ಕೆಟ್ಟೋದಂತೂ ಅಲ್ಲ. ಸೊ ನಾನಿಲ್ಲಿ ನಾರ್ಮಲಾಗಿ ಎಷ್ಟಿದೆ ಎಲ್ಲ ಹಾಕೊತಿದ್ದೀನಿ. ಎಲ್ಲ ಹಾಕ್ಕೊಂಡು ಫಸ್ಟು ಮಕಾನ ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಬ್ರೌನಿಷ್ ಕಲರ್ ಬರಬೇಕು. ಎಲ್ಲ ನೋಡಿ ಕಾಣಿಸ್ತಿದೆ, ಬ್ರೌನಿಷ್ ಕಾಣಿಸ್ತಿದೆಯಲ್ಲ, ಇಲ್ಲ ಇವೆಲ್ಲ ಈ ಥರ ಬ್ರೌನಿಷ್ ಕಾಣಿಸ್ಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು, ಬಿಟ್ಟರೆ ಜಾಸ್ತಿ ಅಂಟ್ಕೊಳುತ್ತೆ ನಾರ್ಮಲ್ ಬಾಂಡ್ಲಿಯಲ್ಲಿ. ಸೊ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಸೊ ಈ ಥರ ನಾರ್ಮಲ್ಲು ಬ್ರೌನಿಷು ಮತ್ತು ಇದು ಸರಿಯಲ್ಲ, ಈ ಥರ ಒಂಥರ ಬಂದರೆ ಸಾಕು. ಇದನ್ನು ಆವಾಗ ಸೈಡಿಗೆ ತೆಗೆದುಕೊಳ್ಳಿ. ಸೊ ಈಗ ಬಾದಾಮ್ ನೆಕ್ಸ್ಟು. ಬಾದಾಮನ್ನು ಕೂಡ ಹಂಗೆ ರೋಸ್ಟ್ ಮಾಡ್ಕೊಳ್ಳಿ. ಅದು ಕೂಡ ಸ್ವಲ್ಪ ಲೈಟಿಸ್ಟಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಸೊ ಬಾದಾಮನ್ನ ಈ ಥರ ಸ್ವಲ್ಪ ಲೈಟಾಗಿ ಈ ಥರ ರೋಸ್ಟ್ ಮಾಡೋದಾದ್ಮೇಲೆ ಅದನ್ನು ಕೂಡ ಎತ್ತಿಕೊಬೇಕು ಸೈಡಿಗೆ. ಸೊ ಗಾಯ್ಸ್, ಈಗ ಬಾದಾಮ್ ಆಯಿತು. ನೆಕ್ಸ್ಟ್ ಈಗಿರೋದು ಕಾಜು ಅಂದರೆ ಗೋಡಂಬಿ ತಗೊಂಡು ಹಾಕೊಂಡಾದ್ಮೇಲೆ ಸೇಮ್ ಇದನ್ನು ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಕಾಜು ಕೂಡ ರೋಸ್ಟ್ ಆಗಿದೆ. ಸೊ ಇದನ್ನು ಕೂಡ ಎತ್ತಿಕೊಂಡು ನೆಕ್ಸ್ಟ್ ಹಾಕೋದು ಪಿಸ್ತಾ ಹಾಕ್ತಿದ್ದೀನಿ. ಪಿಸ್ತಾನ ಮಾಡ್ರೇಟಾಗಿ ಹಾಕಿದ್ರೂ ಸಾಕು, ನಡೆಯುತ್ತೆ. ತುಂಬ ಜಾಸ್ತಿ ಹಾಕ್ಬೇಕಂತನೇನಿಲ್ಲ, ನಾರ್ಮಲಾಗಿ ಹಾಕಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಗೈಸ್, ಪಿಸ್ತಾ ಕೂಡ ಆಯಿತು, ಎತ್ತಿಟ್ಟಾಯಿತು. ಅದಾದಮೇಲೆ ಡೇಟ್ಸ್, ಬೀಜ ತೆಗೆದು 2-3 ಡೇಟ್ಸ್ನ ಹಂಗೆ ರೋಸ್ಟ್ ಮಾಡ್ಕೊಂಡು ಈ ಥರ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ಅದಾದ್ಮೇಲೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಅದಾದಮೇಲೆ ಸ್ವಲ್ಪ ಚಿಯಾ ಸೀಡ್ಸ್. ಇದಾದ ನಂತರ ವಾಲ್ನಟ್ಸ್ ರೋಸ್ಟ್ ಮಾಡಬೇಕು.
ಹಂಗೆ ರೋಸ್ಟ್ ಮಾಡಬೇಕು. ವಾಲ್ನಟ್ಸು ಹಾಕ್ಬಿಟ್ಟು ರೋಸ್ಟ್ ಮಾಡಾದ್ಮೇಲೆ ಈಗ ನೆಕ್ಸ್ಟ್ ಇರೋದು ಹುರ್ಗಡ್ಲೆ. ಹುರ್ಗಡ್ಲೆ ಆ್ಯಕ್ಚುಲಿ ತುಂಬ ಒಳ್ಳೆಯದು, ಹೊಟ್ಟೆನ ತುಂಬ ಲೈಕ್ ಕೂಲಾಗಿರುತ್ತೆ ಈ ಸಮ್ಮರಲ್ಲಿ. ಆ್ಯಂಡ್ ತುಂಬ ಲೈಕ್ ಎನರ್ಜಿ ಇರುತ್ತೆ. ಅದನ್ನು ಸತ್ತು ಅಂತಾರೆ ಆ್ಯಕ್ಚುಲಿ, ಸತ್ತುಕ ಪೌಡ್ರ್ ಅಂತಾರಲ್ಲ ಆ ಥರ ಅದು. ಸೊ ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು, ಸೊ ಸ್ವಲ್ಪ ಹುರ್ಕೊತಾ ಇದ್ದೀನಿ ಅದನ್ನು. ಸೊ ಈಗ ಹುರ್ಗಡ್ಲೆನೂ ಕೂಡ ರೋಸ್ಟ್ ಮಾಡ್ಕೊಂಡು ಮುಗಿದಾಯಿತು. ಸೊ ಇವೆಲ್ಲನೂ ಕೂಡ ಈಗ ಸ್ವಲ್ಪ ಕೂಲ್ಡೌನಾಗ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲನೂ ಕೂಡ ಮಿಕ್ಸಿಗೆ ಹಾಕಿ ರುಬ್ಬಿ ಅದ ತಕ್ಷಣ ಪೌಡ್ರ್ ರೆಡಿ. ಸೊ ಗಾಯ್ಸ್ ಕೊನೆಗೂ ಕೂಡ ರೆಡಿ ಆಗಿದೆ. ಸೊ ಇದನ್ನು ದಿನ ಹಾಲಿಗೆ ಹಾಕೊಂಡ್ರು ಕುಡೀರಿ, ಹೆಂಗಾರು ಕುಡೀರಿ, ಕುಡಿಗೆ ಹೆಲ್ತಿಯಾಗಿರ್ತದೆ. ಸೊ ಇವತ್ತಿಗೆ ಇಷ್ಟೇ. ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.